ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಫ್ರೈಡೇ, ಹೇಗಿರುತ್ತೆ ನನ್ನ ದಿನ ನಿಮಗೆ ತೋರಿಸ್ತೀನಿ. ಗೈಸ್, ನಾವು ಇವಾಗ ಅರೋಮಾ ಬೇಕ್ರಿಗೆ ಬಂದಿದ್ದೀನಿ. ಹರ್ಷಿತಾದು ನಿಮಗೆಲ್ಲರಿಗೂ ಗೊತ್ತು, ಹರ್ಷಿತಾದು 100K ಫಾಲೋಯಿಂಗ್ ಕಂಪ್ಲೀಟ್ ಆಗಿದೆ. ಸೊ ಕೇಕ್ ಆರ್ಡರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಗೈಸ್, ಸ್ವಲ್ಪ ಕಾರು ಸರ್ವಿಸ್ ಇತ್ತು, ಅಲ್ಲಿಗೆ ಹೋಗೋಣ ಅಂತ ನಿತಿನ್ನ ಕರ್ಸ್ಕೊಂಡಿದ್ದೀನಿ. ನಿತಿನ್ ಬಂದಿದ್ದಾನೆ. ನಿತಿನ್ಗೆ ಇವತ್ತು ರಜಾ ಹಾಕ್ಸಿದ್ದೀನಿ, ಸ್ವಲ್ಪ ಕೆಲಸ ಇದೆ, ಆಮೇಲೆ ವೀಡಿಯೋಸ್ ಮಾಡಬೇಕು ಅಂತ. ಸೊ ನನಗೋಸ್ಕರ ರಜಾ ಹಾಕಿದ್ದಾನೆ. ಆ್ಯಂಡ್ ಇವಾಗ ನಾವು ಕಾರ್ ಸರ್ವಿಸಿಗೆ ಕೊಡೋಕೆ ಹೋಗ್ತಾ ಇದ್ದೀವಿ. ಮುಗಿಸ್ಕೊಂಡು ಕೆಲಸಗಳು ಮಾಡಬೇಕು. ಏನೋ ಒಂಥರ ಖುಷಿ ಗಾಯ್ಸು. ಆಫ್ಟರ್ 2 ವೀಕ್ಸ್ ನಾನು ಕಾರ್ ಓಡಿಸ್ತಾ ಇರೋದು. ಮತ್ತು ಮುಂದೆ ಆ್ಯಕ್ಚುಲಿ ಸ್ವಲ್ಪ ಟಚ್ ಆಗಿಬಿಟ್ಟಿತ್ತು. ಅದಕ್ಕೆ ಟಾಟಾದವ್ರದ್ದೇ ಬಾಡಿ ಶಾಪ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ ತೋರಿಸೋಣ ಅಂತ. ಸೊ ಬನ್ನಿ ಹೋಗೋಣ. ಅದಕ್ಕೆ ಮುಂಚೆ ಸ್ವಲ್ಪ ಫ್ಯೂಯಲ್ ಬ್ಲಿಂಕ್ ಆಗ್ತಾ ಇದೆ, ಹಾಕ್ಸ್ಕೊಂಡು ಹೊರಡೋಣ. ಪೆಟ್ರೋಲ್ ಹಾಕ್ಸೋಕ್ಕೆ ನಿಲ್ಲಿಸಿ ಜಸ್ಟ್ 2 ಮಿನಿಟ್ಸ್ ಅಷ್ಟೇ. ಎಷ್ಟು ಸ್ವೆಟ್ ಆದೆ ಅಂದರೆ ಸಖತ್ತು, ಇಲ್ಲೆಲ್ಲ ಸ್ವೆಟ್ ಆಯ್ತವ. ಈಗ ಒರೆಸ್ಕೊಂಡಿದ್ದೀನಿ. ಪಾಪ ನನಗೋಸ್ಕರ ಅವನು ಗಾಡಿನಲ್ಲಿ ಬರ್ತಾ ಇದ್ದಾನೆ ಬಿಸಿಲಲ್ಲಿ. ಇವಾಗ ಗಾಡಿ ಬಿಟ್ಟು, ಲೈಕ್ ಕಾರ್ನ ಬಿಟ್ಟು ಮತ್ತೆ ಅವನ ಗಾಡಿಲೇ ಬರಬೇಕು. ಹೆಲ್ಮೆಟ್ ಅವನ ಗಾಡೀಲಿದೆ. ಸೊ ಬನ್ನಿ ಗಾಡಿ ಕೊಡೋಣ. ಸೊ ಗೈಸ್, ನಾವು ಇವಾಗ ಕಸ್ಟಮರ್ ಲಾಂಜಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಸುಕೇಶ್ ಅಂತ ಒಬ್ಬರನ್ನ ಹುಡ್ಕೊಂಡು ಬಂದಿದ್ವಿ. ಅವ್ರು ಆ್ಯಕ್ಚುಲಿ ಇವತ್ತು ರಜಾ ಇರೋದ್ರಿಂದ ಬೇರೊಬ್ಬರು ಬರ್ತಾ ಇದ್ದಾರೆ. ಅವರು ಇನ್ನೊಬ್ಬ ಕಸ್ಟಮರ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ಅವರು ಬಂದಮೇಲೆ ನಮ್ಮ ಗಾಡಿನ ತೋರಿಸ್ತೀನಿ ಏನಾಗಿದೆ ಅಂತ. ಗೈಸ್, ಇಲ್ಲಿ ನೋಡಿ, ಇದೇ ಆಗಿರೋದು ಪ್ರಾಬ್ಲಮ್ಮು. ಸ್ವಲ್ಪ ಟಚ್ ಆಗಿಬಿಟ್ಟಿದೆ, ಅದನ್ನೇ ತೋರ್ಸೋದಕ್ಕೆ ಬಂದಿದ್ದೀವಿ. ಅವರೇನೋ ಬಿಚ್ಚಿ ನೋಡಿದ ಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ. ಗೈಸ್, ಕಾರ್ ತೊಗೊಂಡು ರಿಟರ್ನ್ ಬಂದೆ. ಯಾಕಂದರೆ ಇವಾಗ ನಿಲ್ಸಿದ್ರು ಅವರೇನು ವರ್ಕ್ ಮಾಡಲ್ಲ. ಲೈಕ್ ಸುಮ್ಮನೆ ನಾಳೆ ಸ್ಯಾಟರ್ಡೆ, ಆಮೇಲೆ ಸಂಡೇ. ಸೊ ಇವಾಗ ಹೋಗಿ ಕೊಟ್ಟರು ವೇಸ್ಟ್ ಆಗುತ್ತೆ. ಸೊ ಮಂಡೇನೇ ಕೊಡಿ ಅಂತ ಹೇಳಿದರು. ಏನೇ ವರ್ಕ್ ಇದ್ದರೂ ಕೈ ಹಾಕೋದೆಲ್ಲ ಮಂಡೇನೇ ಅಂತ ಹೇಳಿದ್ರು. ಅದಕ್ಕೇ ರಿಟರ್ನ್ ತೊಗೊಬಂದೆ ಕಾರ್ನ. ಆ್ಯಂಡ್ ಇಲ್ಲೇ ಚಿಟಾಯಿಸ್ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿಗೆ ಊಟಕ್ಕೆ ಬಂದಿದ್ದೀವಿ ಈಗ. ಬನ್ನಿ ಊಟ ಮಾಡೋಣ. ಸೊ ನಾನು ಹೇಳಿರೋ ಬಿರಿಯಾನಿ ಬಂದಿದೆ ನೋಡಿ. ಇವ್ರ ರೈಸೇ ಬೇರೆ ಥರ ಇರುತ್ತೆ. ಅಂಜಲ್ ಫಿಶ್, ಅವನು ವೆಜ್ ಮೀಲ್ ತಿಂತಾ ಇದ್ದಾನೆ ನೋಡಿ. ಅವನ ರೈಸು ಬಾಯ್ಲ್ಡ್ ರೈಸ್. ಅಣ್ಣ ತಯಾರಿ ಆಗ್ತಾ ಇದ್ದಾನೆ. ಚೆನ್ನಾಗಿದೆ. ಜಿಮ್ಮಿಗೆ ಬೇರೆ ಹೋಗ್ತಾ ಇದ್ದಾನಲ್ಲ, ತಯಾರಿ ಆಗ್ತಾ ಇದ್ದಾನೆ. ನೋಡೋಣ ಎಷ್ಟು ತಿಂತಾನೆ ಅಂತ. ಸೊ ಗಾಯ್ಸ್, ಊಟ ಎಲ್ಲ ಮುಗೀತು. ಇವಾಗ ಮತ್ತೆ ವಾಪಸ್ ಹೋಗಿ ಹರ್ಷಿತಾ ಮನೆ ಹತ್ರ ಕಾರ್ ಹಾಕಿ ಆಮೇಲೆ ಅಲ್ಲಿಂದ ಶಾಪಿಗೆ ಹೊರಡಬೇಕು. ಶಾಪಿಗೆ ಹೋಗಿ ಎಲ್ಲ ಅಲ್ಲಿ ಸ್ವಲ್ಪ ಹೊತ್ತಿದ್ದು 4 o'clockಗೆ ಶೂಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾವೇನು ಸೀರೀಸ್ ಮಾಡ್ತಾ ಇದ್ದೀವಲ್ಲ ಅದ್ರದ್ದು ಕಂಟಿನ್ಯೂ. ಸೊ ಹೊರಡೋಣ. ಸೊ ಹೇಗಿದೆ ನನ್ನ ನ್ಯೂ ಗ್ಲಾಸ್? ತಗೊಂಡು ಒಂದಿನೂ ಯೂಸ್ ಮಾಡಲಿಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ. ಬರೀ ಇದೇ ಮಾಡ್ತೀನಿ ನಾನು. ತಗೊಳ್ಳೋದು, ಯೂಸ್ ಮಾಡಲ್ಲ, ಸುಮ್ಮನೆ ಇಟ್ಕೋತೀನಿ. ಇಲ್ಲಾಂದರೆ 1 or 2 days ಯೂಸ್ ಮಾಡೋದು, ಹಾಗೆ ಇಡೋದು. ಬರೀ ಇದೇ ಆಗಿದೆ. ಅದಕ್ಕೆ ಹರ್ಷಿತಾ ಬೈತಾ ಇರ್ತಾಳೆ, ನೀನು ಸುಮ್ಮನೆ ತೊಗೊಳ್ತಾ ಏನು ಯೂಸ್ ಮಾಡಲ್ಲ ಅಂತ. ತೊಗೋಬೇಡ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀಯ ಅಂತಾಳೆ. ನನಗೇನೋ ಗೊತ್ತಿಲ್ಲ, ಅದು ತೊಗೋಬೇಕು ಅಂದರೆ ತೊಗೋಬೇಕು, ಆ ಥರ ಉಚಿತನ ನನಗೆ. ಅದಕ್ಕೆ ತೊಗೊಂಡೆ. ಚೆನ್ನಾಗಿ ಕಾಣ್ತಿದ್ಯಾ? ಸೊ ಶಾಪಲ್ಲೆಲ್ಲ ಕೆಲಸ ಮುಗಿಸಿ ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವಾಗ ನಾವು ಶೂಟ್ಗೆ ಹೊರಟಿದ್ದೀವಿ. ಆ್ಯಂಡ್ ಹರ್ಷಿತಾ ಆಲ್ರೆಡಿ ರೆಡಿಯಾಗಿದ್ಲು, ನಾನೇ ಲೇಟ್ ಮಾಡಿದ್ದೆ ಇವತ್ತು. ಸೊ ಅವಳು ಬರಲಿ, ಅವಳು ಬಂದ ತಕ್ಷಣ ಇವಾಗ ಹೊರಡ್ತೀವಿ ನಾವು. ನಾವು ಬಂದ್ವಿ ಗೈಸ್ ಲೊಕೇಶನ್ಗೆ ವಿಡಿಯೋ ಶೂಟ್ ಮಾಡೋಕ್ಕೆ. ನೀವು ನೋಡಿ, ರೆಡಿ ಆಗು ಅಂದರೆ ಓವರಾಗಿ ಹೆಂಗೆ ರೆಡಿ ಆಗಿದ್ದಾರೆ. ಸೊ ನಮ್ಮ ಫ್ರೆಂಡು ಬಂದಿದ್ದಾರೆ ಜೊತೆಗೆ. ಲಾಂಗ್ ಟೈಮ್ ನಾವು ಈ ಥರ ಸಯಾಜಿರಾವ್ ರೋಡಿಗೆ ಬರ್ತಾ ಇರೋದು. ಆಲ್ಮೋಸ್ಟ್ ಇವಳು ಕಾಲೇಜ್ ಓದ್ತಾ ಇರೋ ಟೈಮಲ್ಲಿ ನಾವು ಬರ್ತಾ ಇದ್ದಿದ್ದು. ಇವಳು ಡಿಗ್ರಿ ಓದ್ತಾ ಇರೋ ಟೈಮಲ್ಲಿ. ಸೊ ಅದಾದಮೇಲೆ ಇವಾಗಲೇ ಬರ್ತಾ ಇರೋದು.
ಶೂಟ್ಗೆ ಅಂತ. ಸೊ ಗೈಸ್ ಎಲ್ಲ ಶೂಟ್ ಮುಗೀತು. ಲಾಸ್ಟ್ ಒಂದು ಸೀನ್ ಇದೆ, ಅದನ್ನು ಅರ್ಸು ರೋಡಲ್ಲಿ ಮಾಡಬೇಕು ಅಂದ್ಕೊಂಡಿದ್ವಿ. ನೋಡಿ ಶಾಪಿಂಗ್ ಮಾಡಿದ್ದಾಳೆ ಆಲ್ರೆಡಿ, ಸೀನ್ಗೋಸ್ಕರ ಶಾಪಿಂಗ್ ಮಾಡಿದ್ದೀವಿ. ಸೊ ಈಗ ಹೋಗಿ ಫ್ರೆಶ್ ಜ್ಯೂಸ್ ಕುಡ್ಕೊಂಡು ಹಾಗೆ ಮನೆ ಕಡೆ ಹೊರಡ್ತೀವಿ. ಆ್ಯಕ್ಚುಲಿ ಈ ರೋಡಿಗೆ ಬರಬೇಕಂದ್ರೆ ಈಗೇನೋ ಫ್ರೀ ಇದೆ, ಸ್ವಲ್ಪ ಬ್ಯುಸಿ ಟೈಮಲ್ಲಿ ಬರ್ತೀವಿ ಅಂದರೆ ಆಕ್ಸಿಜನ್ ಮಾಸ್ಕ್ ಹಾಕ್ಕೊಂಡು ಬರಬೇಕಾಗುತ್ತೆ ನಾವು. ಅಂದರೆ ಅಷ್ಟು ರಶ್ ಇರುತ್ತೆ, ಉಸಿರಾಡೋಕ್ಕೂ ಜಾಗ ಇರೋಲ್ಲ, ಆ ಥರ ಇರುತ್ತೆ. ಇನ್ನು ದಸರಾ ಟೈಮ್ಗಂತೂ ಕಾಲಿಡೋಕ್ಕಾಗಲ್ಲ. ಗೈಸ್ ಫೈನಲಿ 100K ಸೆಲೆಬ್ರೇಷನಲ್ಲಿ ನಾವು ಇದ್ದೀವಿ. ಹರ್ಷಿತಾ ಅವ್ರದ್ದು ನೋಡಿ, ಏನೇನೋ ಇದು ಕ್ಯಾಂಡಲ್ಸ್ ಎಲ್ಲ ಕಟ್ಟಾಕ್ಬಿಟ್ಟಿತ್ತು, ಏನೇನೋ ಮಾಡಿ ಜುಗಾಡ್ ಮಾಡಿ ಕೂರಿಸಿದ್ದೀವಿ. ಫುಲ್ ಪೋಸ್ ಕೊಡ್ತಾ ಇದ್ದಾರೆ. ಆಲ್ರೆಡಿ ಎಲ್ಲ ಫುಡ್ಡೆಲ್ಲ ತರಿಸಿ ಸ್ವಲ್ಪ ತಿಂದಿದ್ದೀವಿ, ಇನ್ನೂ ಪವನ್ ಬಂದಿಲ್ಲ. ಫೈನಲಿ 100K. Congratulations. ಯಾರಿಗೂ ಕೊಡ್ದಂಗೆ ಅವಳೇ ತಿನ್ಕೋತಾ ಇದ್ದಾಳೆ, ಒಬ್ರಿಗೂ ತಿನ್ಸಿಲ್ಲ. ಫಸ್ಟ್ ಬೈಟ್ ಅವಳೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಬೆಂಗಳೂರಿಗೆ ಹೊರಟಿದ್ದೀವಿ, ಸ್ವಲ್ಪ ಕೆಲಸ ಇತ್ತು ಅಂತ. ಇವತ್ತು ಆ್ಯಕ್ಚುಲಿ ನಾನು, ಹರ್ಷಿತಾ ಆ್ಯಂಡ್ ನಮ್ಮಮ್ಮ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮಪ್ಪನೂ ಬರಬೇಕಿತ್ತು ಜೊತೆಗೆ, ಬಟ್ ಅವರು ಆಲ್ರೆಡಿ ರಾಮನಗರಲ್ಲಿದ್ದಾರೆ. ಅವರು ಮತ್ತು ಅವ್ರ ಅಣ್ಣ ಇಬ್ಬರು ಒಟ್ಟಿಗೆ ಗಾಡಿನಲ್ಲಿ ಅಂತಮ್ಮ ಜೋಡೆತ್ತು ಕಾಣೋ, ಜೀವನ ಸಮವಾಗಿ ಎಳಿಬೇಕು ಕಾಣೋ. ಬ್ಯಾಂಗ್ಳೂರ್ ಫಂಕ್ಷನ್ ಇತ್ತು, ಅಲ್ಲಿ ಅಟೆಂಡ್ ಮಾಡಿ ರಾಮನಗರಲ್ಲಿ ಹಾಲ್ಟ್ ಆಗಿದ್ದಾರೆ. ಅಲ್ಲಿ ನಮ್ಮ ಅತ್ತೆ ಇರೋದ್ರಿಂದ ಅಲ್ಲಿದ್ದಾರೆ. ಸೊ ಅವ್ರು ಬಂದಿಲ್ಲ. ನಾವು 3 ಜನ ಬೆಂಗಳೂರಿಗೆ ಹೊರಟಿದ್ದೀವಿ. ಗೈಸ್ ನಾವಿವಾಗ ಮಹಾಕಾಳಿ ದೇವಸ್ಥಾನ ಶ್ರೀರಂಗಪಟ್ಟಣದಿಂದ ಸ್ವಲ್ಪ ಮುಂದೆ ಅಲ್ಲಿಗೆ ಬಂದಿದ್ದೀವಿ. ಮ್ಯಾಂಡೇಟ್ರಿ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ ಬೆಂಗಳೂರು ಮೈಸೂರು ಹೈವೇಲಿ ಅಂದರೆ ಈ ದೇವಸ್ಥಾನಕ್ಕೆ ಬಂದು ಹೋಗೋದು ನಮ್ಮದು ಮ್ಯಾಂಡೇಟ್ರಿ ಥಿಂಗ್. ಸೊ ಬನ್ನಿ, ಒಳಗೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅನಿಸುತ್ತೆ. ಇವತ್ತು ಲೈಕ್ ಅಮಾವಾಸ್ಯೆ ಅನಿಸುತ್ತೆ, ಸೊ ಜನ ಜಾಸ್ತಿ ಇದ್ದಾರೆ, ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಇನ್ನೊಂದು ದಿನ ತೋರಿಸ್ತೀನಿ. ಸೊ ಹೋಗಿದ್ದು ಬರ್ತೀನಿ. ತಿಂಡಿ ತಿನ್ನೋಣ ಅಂತ ಮಂಡ್ಯದಲ್ಲಿರೋ ಪಾಕಶಾಲಾಗೆ ಬಂದಿದ್ದೀವಿ. ಇವಾಗ ತಿಂಡಿ ತಿಂದು ಹೊರಡಬೇಕು. ನೋಡಿ ಹೇಗಿದ್ದಾಳೆ. ಸೊ ಗೈಸ್ ಆಲ್ ಆಫ್ ಎ ಸಡನ್ ನಮ್ಮಪ್ಪ ಕಾಲ್ ಮಾಡಿ ಬರ್ತೀನಿ ಅಂತ ಹೇಳಿದ್ರು. ಸೊ ರಾಮನಗರ್ ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ. ಈಗ ಅವ್ರನ್ನ ಕರ್ಕೊಂಡು ಬೆಂಗಳೂರಿಗೆ ಹೊರಡೋಣ. ನಾವು ಬಂದಿದ್ದೀವಿ ಕ್ಲಿನಿಕ್ಗೆ. ಶೂಟ್ ಎಲ್ಲ ಮುಗೀತು. ಇಲ್ಲಿ ನೋಡಿ ನಮ್ಮ ಫಾಲೋವರ್ಸ್ ಸಿಕ್ಕಿದ್ದಾರೆ. ಹಾಯ್ ಮಾಡು. ನಿನ್ನ ಹೆಸರೇನು? ಹಾಂ, ಭುವನ. ಯಾವಾಗಿಂದ ಫಾಲೋ ಮಾಡ್ತಾ ಇದೆಯಾ ನೀನು? ನಾನು 1 ಇಯರಿಂದನಾ? ಥ್ಯಾಂಕ್ ಯು. ಎಲ್ಲ ಮುಗಿಸ್ಕೊಂಡು ಆಂಧ್ರ ವಿಲಾಸ್ಗೆ ಊಟಕ್ಕೆ ಅಂತ ಬಂದಿದ್ದೀವಿ. ಅಲ್ಲಿ ವೆಯ್ಟಿಂಗ್ ಇದೆ. ಕಾರ್ ಪಾರ್ಕ್ ಮಾಡೋಕ್ಕೆ ಹೋಗಿದೆ. ಇಲ್ಲಿ ಕಾರ್ ಪಾರ್ಕಿಂಗೇ ದೂರ. ಸೊ ಕಾರ್ ಪಾರ್ಕ್ ಮಾಡಿ ಹರ್ಷಿತಾ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾಳೆ. ಇವಾಗ ಒಳಗೆ ಹೋಗಬೇಕು. ಇವಳು ನೇಮ್ ಬರೆಸಿ ವೆಯ್ಟ್ ಮಾಡ್ತಾ ಇದ್ಲು. ಇವಾಗ ಸೀಟ್ ಸಿಕ್ಕಿದೆ ಆಫ್ಟರ್ 15 ಮಿನಿಟ್ಸ್. ಸೊ ಇವಾಗ ಅದೇ ನೋಡ್ಬೇಕು. ಈಗ ಊಟ ಮಾಡಿಕೊಂಡು ಸಿಗ್ತೀವಿ. ಆಂಧ್ರ ಮೀಲ್ ತೊಗೊಂಡಿದ್ದೀವಿ ಎಲ್ಲರೂ 4 ಜನನು. ಈಗ ಬ್ಯಾಟಿಂಗ್ ಸ್ಟಾರ್ಟ್. ಏನು ಹಾಕೊಂಡಿದ್ಯಾ? ಚಟ್ನಿ ಪುಡಿ, ತುಪ್ಪ. ಹೆಂಗಿದೆ? ಚೆನ್ನಾಗಿದೆಯಾ? ನಿಜ. ಸೊ ಗಾಯ್ಸ್ ಊಟ ಎಲ್ಲ ಮುಗೀತು. ಇವಾಗ ಅಪ್ಪ ಅಮ್ಮ ಐಕಿಯಾ ನೋಡಿಲ್ಲ ಅಂದ್ಬಿಟ್ಟು ಐಕಿಯಾ
ನೋಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಊಟ ಅಂತೂ ಫುಲ್ ಆಗಿಬಿಟ್ಟಿದೆ, ಮೀಲ್ಸ್ ತೊಗೊಂಡಿದ್ದಲ್ವ ಅದಕ್ಕೆ. ಸೊ ಯಾ ಬನ್ನಿ, ನಾನಿವಾಗ ಕಾರ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಮುಂದೆ ನಿಲ್ಲಿಸ್ಬಿಟ್ಟಿದ್ದೀನಿ ಕಾರ್ ಪಾರ್ಕ್ದು. ಸೊ ಅಲ್ಲಿಂದ ತೊಗೊಂಡು ಹೊರಡೋಣ. ಸೊ ಗೈಸ್, ನಾವು ಫೈನಲಿ ರೀಚ್ ಆಗಿದ್ದೀವಿ ಇಲ್ಲಿಗೆ. ಹಾಂ, ಸೈಕಿಗೆ ರೀಚ್ ಆಗಿದ್ದೀವಿ. ತಗೊಳ್ತೀನಿ ಅಂತ ಹೇಳಿದ್ದಾನೆ ಅವನು, ಅದಕ್ಕೆ ತಗ್ಸ್ಕೊಳಕ್ಕೆ ಬಂದಿದ್ದೀನಿ. ನೋಡೋಣ ಏನು ಇಷ್ಟ ಆಗುತ್ತೆ ಅಂತ ನೋಡೋಣ. ಇದು ಮಿರರ್, ಏನು ಮಿರರ್? ಇಷ್ಟು ದೊಡ್ಡ ಮಿರರ್ ಬರುತ್ತಲ್ಲ, ಅದು ಮಾಡಿಸ್ಕೊಂಡ್ರೇ ಕಮ್ಮಿ ಆಗುತ್ತೆ. ಅದೇನೇ ಬಂದಿರೋದು ಇಲ್ಲಿಗೆ? ಸುಮ್ಮನೆ ಇವ್ರು ನೋಡಿಲ್ಲ ಅಂತ ನೋಡೋಕ್ಕೆ ಕರ್ಕೊಂಡ್ಬಂದಿರೋದು. ಇವರಿಬ್ಬರು ನೋಡಿಲ್ಲ ಅಂದ್ಬಿಟ್ಟು ಕರ್ಕೊಂಡ್ಬಂದಿರೋದು. ಎಲ್ಲ ನೋಡಲಿ ಅಂತ ಕರ್ಕೊಂಡ್ಬಂದ್ರೆ ಆರಾಮಾಗಿ ಕೂತ್ಕೊಂಡಿದ್ದಾರೆ. ಸೋಫಾ ಸಿಕ್ಕಿದ್ದು ಸುಮ್ಮನೆ ಕೂತ್ಬಿಟ್ಟಿದ್ದಾರೆ. ಹಾಂ, ಇರೋ ಸೋಫಾಲೇ ಕೂತ್ಕೊಳ್ಳಲ್ಲ ಜಾಸ್ತಿ. ಅದು ಹೀಟ್ ಜಾಸ್ತಿ ಸಾಫ್ಟ್. ಎರಡು ಕೋತಿಗಳು ನೋಡಿ ಗಾಯ್ಸ್. ಕೋತಿಗಳು ಒಟ್ಟೊಟ್ಟಿಗೆ ಒಂದು ಫ್ರೇಮಲ್ಲಿ ನೋಡಿದ್ದೀರಾ ಕೋತಿಗಳನ್ನ? ಎಲ್ಲ ಕೂತ್ಕೊಳಕ್ಕೆ ಬಂದಿದ್ದಾರೆ ಅಂದ್ಬಿಟ್ಟು ಇವನೇ ಹೆಂಗೆ ಕೂತಿದ್ದಾನೆ ನೋಡಿ ಈಗ. ಸುಳ್ಳು. ಮುಗೀತು ನೋಡಿ, ಏನೂ ತೊಗೊಂಡಿಲ್ಲ. ಆದರೆ ಹೋಗ್ತಾ ಇದ್ದೀವಿ. ಯಾಕೇನೂ ತೊಗೊಂಡಿಲ್ಲ? ಕಮ್ಮಿಗೆ ಸಿಗುತ್ತೆ. ಹಂಗಂತ ಹೋಗ್ತಾ ಇದ್ದೀವಿ, ಕಾಸ್ಟ್ಲಿ ಅಂತ. ಬಟ್ ಎಲ್ಲ ಚೆನ್ನಾಗಿತ್ತು. ಗೈಸ್, ನಾವಿವಾಗ ಬೆಂಗಳೂರಿಂದ ರಾಮನಗರಕ್ಕೆ ಬಂದಿದ್ದೀವಿ ನಮ್ಮ ಅತ್ತೆ ಶಾಪಿಗೆ. ಹೋಗ್ಬಿಟ್ಟಿದೆಯಲ್ಲ, ಹೇಳಿ ನಿಮ್ಮ ಡೀಟೇಲ್ಸ್ ಹೇಳಿ. ಎಲ್ಲ ಹೇಳ್ತೇನೆ, ಎಲ್ಲ ತಗೊಂಡೋಗಿ. ಈಗ ಡೀಟೇಲ್ಸ್ ಏನು ಹೇಳಬೇಕು? ಎಲ್ಲ ನಮ್ಮ ಅಂಗಡಿಲಿ ಎಲ್ಲ ಸಿಗ್ತದೆ ಅಂತ ಗೊತ್ತಲ್ಲ. ಸೊ ಗಾಯ್ಸ್, ರಾಮನಗರಿಂದ ಹೊರಟಿದ್ದೀವಿ ಮನೆ ಕಡೆಗೆ. ಆಲ್ರೆಡಿ ಟೈಮು 9:30 ಆಯಿತು. ಹೋಗಬೇಕು, ಮನೇಲಿ ಕಾಯ್ತಾ ಇದ್ದಾರೆ. ಸೊ ಬನ್ನಿ ಹೋಗೋಣ. ಆಗಲೇ ನೋಡಿ ಕಣ್ಣು ಹೇಗೆ ಎಳಿತಾ ಇದೆ ಅಂದರೆ, ಕರೆಕ್ಟಾಗಿ ಓಡಿಸ್ತಾ ಇದ್ದೀನಿ, ನಿಧಾನಕ್ಕೆ ಓಡಿಸ್ತಾ ಇದ್ದೀನಿ. ಆದರೆ ಪರವಾಗಿಲ್ಲ, ನಿಧಾನಕ್ಕೆ ಹೋಗ್ತೀನಿ. ಇದ್ರೆ ಸ್ವಲ್ಪ. ಸೊ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಅಷ್ಟೇ ಗೈಸ್, ಬಾಯ್, ಗುಡ್ ನೈಟ್.